ಮಕ್ಕಳು ಅಂತಂದ್ರೆ ಏನು, ನಾವೇನು ಕಳಿಸ್ತೀವಿ ಶಾಲೆಗೆ ಬರ್ತಾರೆ, ಪಾಠ ಸರ್ ಏನು ಹೇಳ್ತಾರೆ ಹೋಮ್ ವರ್ಕ್ ಮಾಡ್ತಾರೆ, ಓದ್ತಾರೆ ಅನ್ನೋದು ಇಷ್ಟೇ ನಮ್ಮ ಮನಸ್ಸಲ್ಲಿತ್ತು. ಆದರೆ ಈಗ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಪ್ರಜಾಪ್ರಭುತ್ವದಲ್ಲಿ ಏನೋ ಯಾವುದೇ ಒಂದು ರಂಗಕ್ಕೆ ಹೋದ್ರೆ ಶಿಕ್ಷಣ, ಅದರಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಅನ್ನೋದು ಮೊದಲಿರಬೇಕು. ಆ ಸಂಸ್ಕಾರ ತೊಡುಗೆಗಳಿಂದ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸ್ತದೆ ಅಂತಂದ್ರೆ ಯಾವುದೇ ದೇಶಕ್ಕೆ ಹೋದ್ರೆ ಭಾರತವನ್ನು ತುಂಬಾ ಇಷ್ಟಪಡ್ತಾರೆ. ಅವ್ರ ಉಡುಗೆ ತೊಡುಗೆ ಮಾತುಕತೆಯಿಂದಲೆಲ್ಲ ಬಹಳ ಸೆಳೆಯುವಂಥ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಅದರಿಂದ ಮಕ್ಕಳಿಗೆ ನಾವು ಏನು ಅಂಗನವಾಡಿ ಆಟ ಪಾಠಗಳ ಜೊತೆ ಅವ್ರಿಗೆ ಸ್ವಲ್ಪ ಜನಗಳ ಜೊತೆ ಬೆರಿಬೇಕು ಅಂತ ನಮ್ಮ ಶೈಕ್ಷಣಿಕವಾಗಿ ಯೋಜನೆ ಹಾಕೊಟ್ಟಿದ್ರೆ, ಇನ್ನು ಕೆಲವೊಂದು ಹಂತದಲ್ಲಿಂದ 1ನೇ ಕ್ಲಾಸಿಂದ 7ನೇ ಕ್ಲಾಸು ಮತ್ತೆ ತದನಂತರದ ಪ್ರೌಢಶಾಲೆ SLC ತನಕ ಮಕ್ಕಳು ಆಟದ ಜೊತೆಗೆ ಪಾಠ, ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸ್ ಏನು ಟಿವಿ ಕೂತ್ಕೊಂಡು ಫಿಲಮಲ್ಲಿ ಕೂತ್ಕೊಂಡು ನಾವು ಏನೋ ನೋಡ್ತೀವಿ ಅನ್ನೋದನ್ನ ನಮ್ಮಲ್ಲಿರೋ ಪ್ರತಿಭೆ ಏನು ಇದೆ, ಕೆಲವ್ರಿಗೆ ಆಟೋಟ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಹಾಡುಗಾರಿಕೆ, ಈ ಥರದ್ದೆಲ್ಲ ಮಕ್ಕಳ ತುಂಬಿರೋದ್ರಿಂದ ಅದನ್ನು ಗುರುತಿಸ್ಬೇಕಾದವ್ರು ಯಾರು? ನಾವು ತಂದೆ ತಾಯಿಗಳು ಗುರುತಿಸೋದೇ ಇಲ್ಲ. ನಮ್ದೇನು ಅವ್ರಿಗೆ ಊಟ ತಿಂಡಿ ಬಟ್ಟೆ ಶಾಲೆ ಸೇರಿಸೋದು ಇಷ್ಟೇ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮೊದಲಿಗೆ ನಮಗೆ ಗುರುಗಳು ಏನು ಹಿಂದೆ ಮನೆಯ ಮೊದಲ ಪಾಠಶಾಲೆ ಇತ್ತು. ಈಗ ಗುರುಗಳು ಪ್ರತಿಯೊಂದು 100ಕ್ಕೆ 100 ಅವರ ಇಲ್ಲಿ ಏನೈತೆ ಅಂತಂದ್ರೆ ಶ್ರಮ ಜಾಸ್ತಿ. ಒಂದು ಮಗು ಯಾವ ಥರನೋ ಅವ್ರ ಮನಸ್ಸು ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರ್ತದೆ. ಅದನ್ನೆಲ್ಲ ಈ ಮಗುಗೆ ಈ ಪ್ರತಿಭೆ ಇದೆ, ಇದಿದೆ, ಈ ಮಗುನ ಈ ಥರ ನಾವು ತಿದ್ದಬೇಕು ಅನ್ನೋದು ನಮ್ಮ ಗುರುಗಳಲ್ಲಿ ಇರ್ತದೆ. ಅಂಥ ಶಾಲೆಗಳಲ್ಲಿ ಗುರುಗಳು ಉನ್ನತವಾದಂಥ ಯಾವುದೇ ಅಧಿಕಾರ ಹಣ ಆಸ್ತಿ ಏನೇ ಮೇಲಿದ್ರೂ ಮೊದಲು ಗುರುವನ್ನ ನಾವು ಮೊದಲು ನೆನೆಸ್ಕೊಳ್ತಾ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕು. ಸಂಸ್ಕಾರ ಏನು ಕಲಿಬೇಕು ಅಂತಂದ್ರೆ